ದೆಹಲಿಯಲ್ಲಿ ಕೇಜ್ರಿವಾಲ್ ಸೋತು ಸುಣ್ಣವಾಗಿದ್ದಾರೆ. ಆದರೂ ಕೇಜ್ರಿವಾಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಮಾತು ಕೇಳೋದಕ್ಕೆ ಸಿಕ್ಕಿದೆ. ಹೌದು, ಕೇಜ್ರಿವಾಲ್ ಮತ್ತೆ ಸಿಎಂ ಆಗ್ತಾರಂತೆ. ಎಲ್ಲಿ? ದೆಹಲಿನ? ಹೇಗೆ ಸಿಎಂ ಆಗ್ತಾರೆ? ಅವರಿಗೆ ಅಷ್ಟೊಂದು ಶಾಸಕರ ಬೆಂಬಲ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಪಂಜಾಬ್ನ ಆಪ್ ಪಕ್ಷದಲ್ಲಿ ಬಂಡಾಯದ ಬಾವುಟ. ಭಗವಂತ್ಗೆ ಕೊಕ್, ಕೇಜ್ರಿವಾಲ್ಗೆ ಸಿಎಂ ಪಟ್ಟ. ದೆಹಲಿ ದಂಗಲ್ನಲ್ಲಿ ಮುಗ್ಗರಿಸಿದ್ದ ಆಮ್ ಆದ್ಮಿ ಪಕ್ಷ ಇನ್ನೂ ಸುಧಾರಿಸಿಕೊಂಡಿಲ್ಲ. ಹೀಗಿರುವಾಗ ಪಂಜಾಬ್ ಆಪ್ನಲ್ಲಿ ಕೋಲಾಹಲವೊಂದು ಸೃಷ್ಟಿಯಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ರಿಗೆ ಕೊಕ್ಕೊಟ್ಟು ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನ ನೂತನ ಸಿಎಂ ಆಗ್ತಾರೆ ಅನ್ನೋ ಸುದ್ದಿ ಜ್ವಾಲಾಮುಖಿಯಂತೆ ಸ್ಫೋಟವಾಗಿದೆ. ದೆಹಲಿ ಸೋಲಿನ ಬಳಿಕ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ಶಾಸಕರು ಸಚಿವರೊಂದಿಗೆ ಸಭೆ ನಡೆಸಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಬದಲಾಗ್ತಾರ ಎಂಬ ಅನುಮಾನ ಮೂಡಿದೆ. ಭಗವಂತ್ ಮಾನ್ಗೆ ಅಸಮರ್ಥ ಎಂಬ ಹಣೆಪಟ್ಟಿ ಕಟ್ಟಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರ ಎಂಬ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಭಗವಂತ್ ಮಾನ್ರನ್ನ ಅಧಿಕಾರದಿಂದ ಇಳಿಸಲು ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಪಂಜಾಬ್ ಚುನಾವಣಾ ಸಮಯದಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ನೀಡೋ ಭರವಸೆ ನೀಡಿತ್ತು. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಭರವಸೆ ಈಡೇರಿಸುವಲ್ಲಿ ಭಗವಂತ್ ಮಾನ್ ವಿಫಲರಾಗಿದ್ದರೆಂದು ದೂಷಿಸುವುದು ಜೊತೆಗೆ ಡ್ರಗ್ಸ್ ನಿಯಂತ್ರಣ ಮಾಡುವಲ್ಲಿ ಫೇಲ್ ಆಗಿದ್ದಾರೆ. ಹೀಗಾಗಿ ಪಂಜಾಬ್ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದ್ದಾರೆಂದು ಭಗವಂತ್ ಮಾನ್ ಮೇಲೆ ಆರೋಪಿಸಿ ಅವರನ್ನ ಅಧಿಕಾರದಿಂದ ಇಳಿಸಲು ಪ್ಲಾನ್ ನಡೆಸಲಾಗ್ತಿದೆಯಂತೆ. ಆಮ್ ಆದ್ಮಿ ಬಿಟ್ಟೋಗ್ತಾರಾ ಭಗವಂತ್? ಈ ಎಲ್ಲ ಬೆಳವಣಿಗೆ ಮಧ್ಯೆ ಭಗವಂತ್ ಮಾನ್ ಆಮ್ ಆದ್ಮಿ ಪಕ್ಷ ಬಿಟ್ಟು ಬೇರೆ ಪಾರ್ಟಿ ಸೇರ್ತಾರೆ ಎಂಬ ಮಾತು ಕೇಳಿ ಬರ್ತಿದೆ. ಒಂದ್ ವೇಳೆ ಭಗವಂತ್ ಮಾನ್ ಕೂಡ ಸಿಎಂ ಸ್ಥಾನ ಬಿಟ್ಟು ಪಕ್ಷಾಂತರವಾದ್ರೆ ಪಂಜಾಬ್ನಲ್ಲೂ ಆಪ್ಗೆ ದೊಡ್ಡ ಆಘಾತ ಎದುರಾಗುವುದು ಪಕ್ಕಾ. ಕೇಜ್ರಿವಾಲ್ ದೆಹಲಿ ಸೋತಿದ್ದಾರೆ. ಹಾಗಾಗಿ ದೆಹಲಿಯ ಪ್ರತಿಪಕ್ಷ ನಾಯಕ ಆಗಲು ಬರಲ್ಲ. ಈಗಾಗಲೇ ಆಮ್ ಆದ್ಮಿಯ 2 ರಾಜ್ಯಸಭಾ ಸದಸ್ಯರಿದ್ದಾರೆ. ಹಾಗಾಗಿ ರಾಜ್ಯಸಭೆಗೂ ಹೋಗುವಂತಿಲ್ಲ. ಹೀಗಾಗಿ ಕೇಜ್ರಿವಾಲ್ ಪಂಜಾಬ್ನತ್ತ ದೃಷ್ಟಿ ಇಟ್ಟಿದ್ದಾರೆ ಎನ್ನುತ್ತಿದೆ ದೆಹಲಿ ಮೂಲಗಳು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೇಜ್ರಿವಾಲ್ ಸೋತು ಸುಣ್ಣವಾಗಿದ್ದಾರೆ. ಆದರೂ ಕೇಜ್ರಿವಾಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಮಾತು ಕೇಳೋದಕ್ಕೆ ಸಿಕ್ಕಿದೆ. ಹೌದು, ಕೇಜ್ರಿವಾಲ್ ಮತ್ತೆ ಸಿಎಂ ಆಗ್ತಾರಂತೆ. ಎಲ್ಲಿ? ದೆಹಲಿನ? ಹೇಗೆ ಸಿಎಂ ಆಗ್ತಾರೆ? ಅವರಿಗೆ ಅಷ್ಟೊಂದು ಶಾಸಕರ ಬೆಂಬಲ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಪಂಜಾಬ್ನ ಆಪ್ ಪಕ್ಷದಲ್ಲಿ ಬಂಡಾಯದ ಬಾವುಟ. ಭಗವಂತ್ಗೆ ಕೊಕ್, ಕೇಜ್ರಿವಾಲ್ಗೆ ಸಿಎಂ ಪಟ್ಟ. ದೆಹಲಿ ದಂಗಲ್ನಲ್ಲಿ ಮುಗ್ಗರಿಸಿದ್ದ ಆಮ್ ಆದ್ಮಿ ಪಕ್ಷ ಇನ್ನೂ ಸುಧಾರಿಸಿಕೊಂಡಿಲ್ಲ. ಹೀಗಿರುವಾಗ ಪಂಜಾಬ್ ಆಪ್ನಲ್ಲಿ ಕೋಲಾಹಲವೊಂದು ಸೃಷ್ಟಿಯಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ರಿಗೆ ಕೊಕ್ಕೊಟ್ಟು ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನ ನೂತನ ಸಿಎಂ ಆಗ್ತಾರೆ ಅನ್ನೋ ಸುದ್ದಿ ಜ್ವಾಲಾಮುಖಿಯಂತೆ ಸ್ಫೋಟವಾಗಿದೆ. ದೆಹಲಿ ಸೋಲಿನ ಬಳಿಕ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ಶಾಸಕರು ಸಚಿವರೊಂದಿಗೆ ಸಭೆ ನಡೆಸಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಬದಲಾಗ್ತಾರ ಎಂಬ ಅನುಮಾನ ಮೂಡಿದೆ. ಭಗವಂತ್ ಮಾನ್ಗೆ ಅಸಮರ್ಥ ಎಂಬ ಹಣೆಪಟ್ಟಿ ಕಟ್ಟಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರ ಎಂಬ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಭಗವಂತ್ ಮಾನ್ರನ್ನ ಅಧಿಕಾರದಿಂದ ಇಳಿಸಲು ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಪಂಜಾಬ್ ಚುನಾವಣಾ ಸಮಯದಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ನೀಡೋ ಭರವಸೆ ನೀಡಿತ್ತು. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಭರವಸೆ ಈಡೇರಿಸುವಲ್ಲಿ ಭಗವಂತ್ ಮಾನ್ ವಿಫಲರಾಗಿದ್ದರೆಂದು ದೂಷಿಸುವುದು ಜೊತೆಗೆ ಡ್ರಗ್ಸ್ ನಿಯಂತ್ರಣ ಮಾಡುವಲ್ಲಿ ಫೇಲ್ ಆಗಿದ್ದಾರೆ. ಹೀಗಾಗಿ ಪಂಜಾಬ್ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದ್ದಾರೆಂದು ಭಗವಂತ್ ಮಾನ್ ಮೇಲೆ ಆರೋಪಿಸಿ ಅವರನ್ನ ಅಧಿಕಾರದಿಂದ ಇಳಿಸಲು ಪ್ಲಾನ್ ನಡೆಸಲಾಗ್ತಿದೆಯಂತೆ. ಆಮ್ ಆದ್ಮಿ ಬಿಟ್ಟೋಗ್ತಾರಾ ಭಗವಂತ್? ಈ ಎಲ್ಲ ಬೆಳವಣಿಗೆ ಮಧ್ಯೆ ಭಗವಂತ್ ಮಾನ್ ಆಮ್ ಆದ್ಮಿ ಪಕ್ಷ ಬಿಟ್ಟು ಬೇರೆ ಪಾರ್ಟಿ ಸೇರ್ತಾರೆ ಎಂಬ ಮಾತು ಕೇಳಿ ಬರ್ತಿದೆ. ಒಂದ್ ವೇಳೆ ಭಗವಂತ್ ಮಾನ್ ಕೂಡ ಸಿಎಂ ಸ್ಥಾನ ಬಿಟ್ಟು ಪಕ್ಷಾಂತರವಾದ್ರೆ ಪಂಜಾಬ್ನಲ್ಲೂ ಆಪ್ಗೆ ದೊಡ್ಡ ಆಘಾತ ಎದುರಾಗುವುದು ಪಕ್ಕಾ. ಕೇಜ್ರಿವಾಲ್ ದೆಹಲಿ ಸೋತಿದ್ದಾರೆ. ಹಾಗಾಗಿ ದೆಹಲಿಯ ಪ್ರತಿಪಕ್ಷ ನಾಯಕ ಆಗಲು ಬರಲ್ಲ. ಈಗಾಗಲೇ ಆಮ್ ಆದ್ಮಿಯ 2 ರಾಜ್ಯಸಭಾ ಸದಸ್ಯರಿದ್ದಾರೆ. ಹಾಗಾಗಿ ರಾಜ್ಯಸಭೆಗೂ ಹೋಗುವಂತಿಲ್ಲ. ಹೀಗಾಗಿ ಕೇಜ್ರಿವಾಲ್ ಪಂಜಾಬ್ನತ್ತ ದೃಷ್ಟಿ ಇಟ್ಟಿದ್ದಾರೆ ಎನ್ನುತ್ತಿದೆ ದೆಹಲಿ ಮೂಲಗಳು.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೇಜ್ರಿವಾಲ್ ಸೋತು ಸುಣ್ಣವಾಗಿದ್ದಾರೆ. ಆದರೂ ಕೇಜ್ರಿವಾಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಮಾತು ಕೇಳೋದಕ್ಕೆ ಸಿಕ್ಕಿದೆ. ಹೌದು, ಕೇಜ್ರಿವಾಲ್ ಮತ್ತೆ ಸಿಎಂ ಆಗ್ತಾರಂತೆ. ಎಲ್ಲಿ? ದೆಹಲಿನ? ಹೇಗೆ ಸಿಎಂ ಆಗ್ತಾರೆ? ಅವರಿಗೆ ಅಷ್ಟೊಂದು ಶಾಸಕರ ಬೆಂಬಲ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಪಂಜಾಬ್ನ ಆಪ್ ಪಕ್ಷದಲ್ಲಿ ಬಂಡಾಯದ ಬಾವುಟ. ಭಗವಂತ್ಗೆ ಕೊಕ್, ಕೇಜ್ರಿವಾಲ್ಗೆ ಸಿಎಂ ಪಟ್ಟ. ದೆಹಲಿ ದಂಗಲ್ನಲ್ಲಿ ಮುಗ್ಗರಿಸಿದ್ದ ಆಮ್ ಆದ್ಮಿ ಪಕ್ಷ ಇನ್ನೂ ಸುಧಾರಿಸಿಕೊಂಡಿಲ್ಲ. ಹೀಗಿರುವಾಗ ಪಂಜಾಬ್ ಆಪ್ನಲ್ಲಿ ಕೋಲಾಹಲವೊಂದು ಸೃಷ್ಟಿಯಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ರಿಗೆ ಕೊಕ್ಕೊಟ್ಟು ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನ ನೂತನ ಸಿಎಂ ಆಗ್ತಾರೆ ಅನ್ನೋ ಸುದ್ದಿ ಜ್ವಾಲಾಮುಖಿಯಂತೆ ಸ್ಫೋಟವಾಗಿದೆ. ದೆಹಲಿ ಸೋಲಿನ ಬಳಿಕ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ಶಾಸಕರು ಸಚಿವರೊಂದಿಗೆ ಸಭೆ ನಡೆಸಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಬದಲಾಗ್ತಾರ ಎಂಬ ಅನುಮಾನ ಮೂಡಿದೆ. ಭಗವಂತ್ ಮಾನ್ಗೆ ಅಸಮರ್ಥ ಎಂಬ ಹಣೆಪಟ್ಟಿ ಕಟ್ಟಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರ ಎಂಬ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಭಗವಂತ್ ಮಾನ್ರನ್ನ ಅಧಿಕಾರದಿಂದ ಇಳಿಸಲು ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಪಂಜಾಬ್ ಚುನಾವಣಾ ಸಮಯದಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ನೀಡೋ ಭರವಸೆ ನೀಡಿತ್ತು. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಭರವಸೆ ಈಡೇರಿಸುವಲ್ಲಿ ಭಗವಂತ್ ಮಾನ್ ವಿಫಲರಾಗಿದ್ದರೆಂದು ದೂಷಿಸುವುದು ಜೊತೆಗೆ ಡ್ರಗ್ಸ್ ನಿಯಂತ್ರಣ ಮಾಡುವಲ್ಲಿ ಫೇಲ್ ಆಗಿದ್ದಾರೆ. ಹೀಗಾಗಿ ಪಂಜಾಬ್ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದ್ದಾರೆಂದು ಭಗವಂತ್ ಮಾನ್ ಮೇಲೆ ಆರೋಪಿಸಿ ಅವರನ್ನ ಅಧಿಕಾರದಿಂದ ಇಳಿಸಲು ಪ್ಲಾನ್ ನಡೆಸಲಾಗ್ತಿದೆಯಂತೆ. ಆಮ್ ಆದ್ಮಿ ಬಿಟ್ಟೋಗ್ತಾರಾ ಭಗವಂತ್? ಈ ಎಲ್ಲ ಬೆಳವಣಿಗೆ ಮಧ್ಯೆ ಭಗವಂತ್ ಮಾನ್ ಆಮ್ ಆದ್ಮಿ ಪಕ್ಷ ಬಿಟ್ಟು ಬೇರೆ ಪಾರ್ಟಿ ಸೇರ್ತಾರೆ ಎಂಬ ಮಾತು ಕೇಳಿ ಬರ್ತಿದೆ. ಒಂದ್ ವೇಳೆ ಭಗವಂತ್ ಮಾನ್ ಕೂಡ ಸಿಎಂ ಸ್ಥಾನ ಬಿಟ್ಟು ಪಕ್ಷಾಂತರವಾದ್ರೆ ಪಂಜಾಬ್ನಲ್ಲೂ ಆಪ್ಗೆ ದೊಡ್ಡ ಆಘಾತ ಎದುರಾಗುವುದು ಪಕ್ಕಾ. ಕೇಜ್ರಿವಾಲ್ ದೆಹಲಿ ಸೋತಿದ್ದಾರೆ. ಹಾಗಾಗಿ ದೆಹಲಿಯ ಪ್ರತಿಪಕ್ಷ ನಾಯಕ ಆಗಲು ಬರಲ್ಲ. ಈಗಾಗಲೇ ಆಮ್ ಆದ್ಮಿಯ 2 ರಾಜ್ಯಸಭಾ ಸದಸ್ಯರಿದ್ದಾರೆ. ಹಾಗಾಗಿ ರಾಜ್ಯಸಭೆಗೂ ಹೋಗುವಂತಿಲ್ಲ. ಹೀಗಾಗಿ ಕೇಜ್ರಿವಾಲ್ ಪಂಜಾಬ್ನತ್ತ ದೃಷ್ಟಿ ಇಟ್ಟಿದ್ದಾರೆ ಎನ್ನುತ್ತಿದೆ ದೆಹಲಿ ಮೂಲಗಳು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೇಜ್ರಿವಾಲ್ ಸೋತು ಸುಣ್ಣವಾಗಿದ್ದಾರೆ. ಆದರೂ ಕೇಜ್ರಿವಾಲ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಮಾತು ಕೇಳೋದಕ್ಕೆ ಸಿಕ್ಕಿದೆ. ಹೌದು, ಕೇಜ್ರಿವಾಲ್ ಮತ್ತೆ ಸಿಎಂ ಆಗ್ತಾರಂತೆ. ಎಲ್ಲಿ? ದೆಹಲಿನ? ಹೇಗೆ ಸಿಎಂ ಆಗ್ತಾರೆ? ಅವರಿಗೆ ಅಷ್ಟೊಂದು ಶಾಸಕರ ಬೆಂಬಲ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಪಂಜಾಬ್ನ ಆಪ್ ಪಕ್ಷದಲ್ಲಿ ಬಂಡಾಯದ ಬಾವುಟ. ಭಗವಂತ್ಗೆ ಕೊಕ್, ಕೇಜ್ರಿವಾಲ್ಗೆ ಸಿಎಂ ಪಟ್ಟ. ದೆಹಲಿ ದಂಗಲ್ನಲ್ಲಿ ಮುಗ್ಗರಿಸಿದ್ದ ಆಮ್ ಆದ್ಮಿ ಪಕ್ಷ ಇನ್ನೂ ಸುಧಾರಿಸಿಕೊಂಡಿಲ್ಲ. ಹೀಗಿರುವಾಗ ಪಂಜಾಬ್ ಆಪ್ನಲ್ಲಿ ಕೋಲಾಹಲವೊಂದು ಸೃಷ್ಟಿಯಾಗಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ರಿಗೆ ಕೊಕ್ಕೊಟ್ಟು ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನ ನೂತನ ಸಿಎಂ ಆಗ್ತಾರೆ ಅನ್ನೋ ಸುದ್ದಿ ಜ್ವಾಲಾಮುಖಿಯಂತೆ ಸ್ಫೋಟವಾಗಿದೆ. ದೆಹಲಿ ಸೋಲಿನ ಬಳಿಕ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ಶಾಸಕರು ಸಚಿವರೊಂದಿಗೆ ಸಭೆ ನಡೆಸಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಬದಲಾಗ್ತಾರ ಎಂಬ ಅನುಮಾನ ಮೂಡಿದೆ. ಭಗವಂತ್ ಮಾನ್ಗೆ ಅಸಮರ್ಥ ಎಂಬ ಹಣೆಪಟ್ಟಿ ಕಟ್ಟಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರ ಎಂಬ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಭಗವಂತ್ ಮಾನ್ರನ್ನ ಅಧಿಕಾರದಿಂದ ಇಳಿಸಲು ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಪಂಜಾಬ್ ಚುನಾವಣಾ ಸಮಯದಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ನೀಡೋ ಭರವಸೆ ನೀಡಿತ್ತು. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಭರವಸೆ ಈಡೇರಿಸುವಲ್ಲಿ ಭಗವಂತ್ ಮಾನ್ ವಿಫಲರಾಗಿದ್ದರೆಂದು ದೂಷಿಸುವುದು ಜೊತೆಗೆ ಡ್ರಗ್ಸ್ ನಿಯಂತ್ರಣ ಮಾಡುವಲ್ಲಿ ಫೇಲ್ ಆಗಿದ್ದಾರೆ. ಹೀಗಾಗಿ ಪಂಜಾಬ್ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದ್ದಾರೆಂದು ಭಗವಂತ್ ಮಾನ್ ಮೇಲೆ ಆರೋಪಿಸಿ ಅವರನ್ನ ಅಧಿಕಾರದಿಂದ ಇಳಿಸಲು ಪ್ಲಾನ್ ನಡೆಸಲಾಗ್ತಿದೆಯಂತೆ. ಆಮ್ ಆದ್ಮಿ ಬಿಟ್ಟೋಗ್ತಾರಾ ಭಗವಂತ್? ಈ ಎಲ್ಲ ಬೆಳವಣಿಗೆ ಮಧ್ಯೆ ಭಗವಂತ್ ಮಾನ್ ಆಮ್ ಆದ್ಮಿ ಪಕ್ಷ ಬಿಟ್ಟು ಬೇರೆ ಪಾರ್ಟಿ ಸೇರ್ತಾರೆ ಎಂಬ ಮಾತು ಕೇಳಿ ಬರ್ತಿದೆ. ಒಂದ್ ವೇಳೆ ಭಗವಂತ್ ಮಾನ್ ಕೂಡ ಸಿಎಂ ಸ್ಥಾನ ಬಿಟ್ಟು ಪಕ್ಷಾಂತರವಾದ್ರೆ ಪಂಜಾಬ್ನಲ್ಲೂ ಆಪ್ಗೆ ದೊಡ್ಡ ಆಘಾತ ಎದುರಾಗುವುದು ಪಕ್ಕಾ.
ಕೇಜ್ರಿವಾಲ್ ದೆಹಲಿ ಸೋತಿದ್ದಾರೆ, ಹಾಗಾಗಿ ದೆಹಲಿಯ ಪ್ರತಿಪಕ್ಷ ನಾಯಕ ಆಗಲು ಬರಲ್ಲ. ಈಗಾಗಲೇ ಆಮ್ ಆದ್ಮಿಯ 2 ರಾಜ್ಯಸಭಾ ಸದಸ್ಯರಿದ್ದಾರೆ, ಹಾಗಾಗಿ ರಾಜ್ಯಸಭೆಗೂ ಹೋಗುವಂತಿಲ್ಲ. ಹೀಗಾಗಿ ಕೇಜ್ರಿವಾಲ್ ಪಂಜಾಬ್ನತ್ತ ದೃಷ್ಟಿ ಇಟ್ಟಿದ್ದಾರೆ ಎನ್ನುತ್ತಿದೆ ದೆಹಲಿ ಮೂಲಗಳು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.